ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ನಮ್ಮ ಅತ್ತೆ ಊರಿಗೆ ಹೋಗ್ತಿದ್ದೀವಿ. ಬಿಕಾಸ್ ನಾಳೆ ಒಂದು ದೇವ್ರ ಪೂಜೆ ಇದೆ, ಅಲ್ಲಿಗೆ ಅಟೆಂಡ್ ಮಾಡಬೇಕು. ಸೊ ಹಾಗೆ ನಮ್ಮ ಅತ್ತೆಯವ್ರನ್ನು ಕೂಡ ಪಿಕ್ ಮಾಡಿ ಇದು ನೆಕ್ಸ್ಟ್ ಡೇ ಸಂಡೇ ವ್ಲಾಗ್ ಆಗಿರುತ್ತೆ. ನಾವಿವತ್ತು ಹೋಗ್ತಾ ಇರೋ ದೇವಸ್ಥಾನ ಗವಿರಂಗ ಅಂತ. ಸೊ KR ಪೇಟೆ ಡಿಸ್ಟಿಕ್ ಬರುತ್ತೆ ಇದು. ಆಲ್ಮೋಸ್ಟ್ ಈ ದೇವಸ್ಥಾನಕ್ಕೆ ನಾನು ಒಂದು 12-13 ವರ್ಷ ಹೋಗಿದ್ದೀನಿ. ಪ್ರತಿ ವರ್ಷ ಅನಿಸುತ್ತೆ. ಬಿಕಾಸ್ ನಮ್ಮ ಅತ್ತೆ ಮಗ ಲೈಕ್ ಅರ್ಕೆಯಿಂದ ಹುಟ್ಟಿದ ಕಾರಣ ನಾವು ಫ್ರೀಕ್ವೆಂಟಾಗಿ ಅಲ್ಲಿ ದೇವಸ್ಥಾನಕ್ಕೆ ನಮ್ಮ ಅತ್ತೆಯವರು ಪೂಜೆ ಮಾಡಿಸೋರು. ಸೊ ಹಾಗಾಗಿ ನಾನು ಕೂಡ ಹೋಗ್ತಾ ಇದ್ವಿ. ಸೊ ಹಂಗಾಗಿ ದೇವಸ್ಥಾನದ ಬಗ್ಗೆ ಅಪಾರವಾದ ಗೌರವ, ನಂಬಿಕೆ ಎಲ್ಲದೂ ಕೂಡ ಇದೆ. ಹೀಗೆ ಒಂದು ಅರ್ಕೆನೂ ಕೂಡ ಮಾಡ್ಕೊಂಡಿದ್ರು. ಲೈಕ್ ನಮ್ಮ ಅಕ್ಕ, ಬಾವ, ನಮ್ಮ ಅಪ್ಪಾಜಿ, ಅಮ್ಮ ಎಲ್ಲ ನಮ್ಮ ರಿದ್ವಿಗೋಸ್ಕರ ಅಂತ. ಸೊ ಆ ಅರ್ಕೆನ ಇಷ್ಟು ವರ್ಷ ತೀರ್ಸೋಕ್ಕಾಗಿರಲಿಲ್ಲ. ಇವಾಗ ತೀರಿಸೋ ಸಮಯ ಬಂದಿದೆ. ಸೊ ಹಾಗಾಗಿ ಅಲ್ಲಿ ಪೂಜೆ ಎಲ್ಲ ಮಾಡೋ ಥರ ಅರೇಂಜ್ ಮಾಡ್ಕೊಂಡಿದ್ದಾರೆ. ಹಾಗೆ ಜೋಡಿ ಮರಿ, ಜೋಡಿ ಕೋಳಿ ಆ ಥರ ನಾವು ಅವ್ರು ಕಟ್ ಲೈಕ್ ಎಡೆನ ದೇವರಿಗೆ ಸಮರ್ಪಣೆ ಮಾಡೋ ಥರ ಈ ಒಂದು ಪೂಜೆ ನಡೆಯುತ್ತೆ. ನಾವು ದೇವಸ್ಥಾನ ಹತ್ರ ಹೋಗೋಷ್ಟೊತ್ತಿಗೆ ಅವರು ಮರಿ ಎಲ್ಲ ಕಡಿದು ಎಲ್ಲ ಮುಗ್ದು ಆಗಿತ್ತು. ಸೊ ಹಾಗಾಗಿ ನಾನು ನಮ್ಮ ಅತ್ತೆ ಮಾವ ಎಲ್ಲ ನಾವು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಅಂತ. ಸೊ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ನಾನು ಯೂಶ್ವಲಿ ಇವಾಗ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಬಿಫೋರ್ ಪ್ರೆಗ್ನೆಂಟ್ ಕೂಡ ನಾನು ಎಲ್ಲ ದೇವಸ್ಥಾನಕ್ಕೂ ಹೋಗಿದ್ದೀನಿ. ಈ ದೇವಸ್ಥಾನಕ್ಕೂ ಕೂಡ ನಾನು 3 months ಪ್ರೆಗ್ನೆಂಟ್ ಇದ್ದಾಗ ಬಂದಿದ್ದೆ. ಸೊ ಆವಾಗ ನಾನು ಏನು ಅರ್ಕೆ ಮಾಡ್ಕೊಂಡಿದ್ದೀನೋ ಗೊತ್ತಿಲ್ಲ. ಬಿಕಾಸ್ ನನಗೆ ನಾನು ಪ್ರೆಗ್ನೆಂಟಲ್ಲಿದ್ದಾಗ ನಾನು ಬೇಡ್ತಾ ಇದ್ದಿದ್ದೇ ಒಂದು, ನಮ್ಮ ಪಾಪು ಆರೋಗ್ಯವಾಗಿ ಬಾಯ್ ಬೇಬಿ ಆಗಲಿ ಅಂತ. ಸೊ ಆ್ಯಸ್ ಫರ್ ದ ವಿಶ್ ಗಾಡ್ ಗ್ರೇಸ್ ಆಗಿದೆ. ಸೊ ಹಾಗಾಗಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ನಾನು ಅಮೌಂಟನ್ನು ಉಂಡಿಗೆ ಹಾಕಿ ಒಂದು ಮ್ಯಾಕ್ಸಿಮಮ್ ಅಮೌಂಟನ್ನೇ ಉಂಡಿಗೆ ಹಾಕಿ ಅಣ್ಕಾಯಿ ಮಾಡಿಸ್ಕೊಂಬರ್ತೀನಿ. ಯೂಶ್ವಲಿ ಎಲ್ಲೇ ಹೋದ್ರೂ ಮಾಡಿಸ್ತೀವಿ. ಬಟ್ ಈ ಪಾಪು ಆದಮೇಲೆ ಜಾಸ್ತಿ ನಂಬಿಕೆ, ಲೈಕ್ ನಾವು ದೇವ್ರನ್ನ ಪರ್ಟಿಕ್ಯುಲರಾಗಿ ಕೇಳಿದಾಗ ದೇವ್ರು ಕೊಡ್ತಾನೇನೋ ಅನ್ನೋದೊಂದು ನಂಬಿಕೆ ಅಷ್ಟೇ. ಈ ದೇವಸ್ಥಾನದಲ್ಲಿ ಪೂಜಾರಿಗಳು ಆ ಥರ ಯಾರೂ ಕೂಡ ಇರೋದಿಲ್ಲ. ಸೊ ನಾವೇ ಪೂಜೆನ ಮಾಡಿಕೊಂಡು ಬರಬೇಕಾಗತ್ತೆ. ತುಂಬ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಯೂಶ್ವಲಿ ಸಂಡೇ ಅಂತ ಅಂದರೆ ದೊಡ್ಡ ಲೈಕ್ ಲಾರ್ಜ್ ಅಮೌಂಟ್ ಆಫ್ ಪೀಪಲ್ ಗ್ಯಾದರ್ ಆಗಿ ಎಲ್ಲ ಫಂಕ್ಷನ್ಸ್ಗಳನ್ನ ಮಾಡ್ತಾರೆ. ಯೂಶ್ವಲಿ ಎವ್ರಿ ಡೇನೂ ಕೂಡ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ನಮ್ಮ ಅತ್ತೆಯವ್ರು ಮಾಡಬೇಕಾದ್ರೆ ಎವ್ರಿ ಸಂಡೇನೇ ಅವ್ರು ಆಲ್ಮೋಸ್ಟ್ ಮಾಡ್ತಾ ಇದ್ದಿದ್ದು. ಸೊ ಯಾವಾಗಲೂ ಕೂಡ ಇಷ್ಟೇ ಜನ ಇರ್ತಾರೆ. ನಾವೆಲ್ಲರೂ ಕೂಡ ಪೂಜೆನ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಒಂದು ಸ್ಪೇಸಲ್ಲಿ ಲೈಕ್ ನಾನ್ ವೆಜ್ ಪ್ರಿಪ್ರೇಷನ್ ಮಾಡ್ತಾ ಇರೋ ಜಾಗಕ್ಕೆ ನಾವು ಹೋದ್ವಿ. ನಮ್ಮ ಅಕ್ಕ ಎಲ್ಲೇ ಇದ್ರೂ ಕೂಡ ಕರೀತಾನೆ ನಮ್ಮ ಜಾಣ. ನಮ್ಮ ಅಕ್ಕನ, ನಮ್ಮ ಭಾವನ ಎಲ್ಲ ಲೈಕ್ ಐಡೆಂಟಿಫೈ ಮಾಡ್ತಾನೆ. ನಮ್ಮನ್ನು ಐಡೆಂಟಿಫೈ ಮಾಡೋದು ಬೇರೆ, ಬಟ್ ಅವ್ರನ್ನ ಲೈಕ್ ಐಡೆಂಟಿಫೈ ಮಾಡಿದಾಗ, ಎಲ್ಲರೂ ಮುಂದೆಲೂ ಮಾಡಿದಾಗ ಭಾಳ ಖುಷಿಯಾಗುತ್ತೆ. ಈವನ್ ನಮ್ಮ ಮೇಘಕ್ಕ ಫಂಕ್ಷನಲ್ಲೂ ಕೂಡ ಅಷ್ಟೇ, ನಮ್ಮ ಅಕ್ಕನ್ನ ಐಡೆಂಟಿಫೈ ಮಾಡಿ ಕರೆಯೋನು ಎಲ್ಲೇ ದೂರ ಇದ್ದರೂ ಕೂಡ. ಅಷ್ಟರಲ್ಲಿ ನಮ್ಮ ಮೇಘಕ್ಕ, ನಮ್ಮ ಭಾವ ಎಲ್ಲರೂ ಕೂಡ ಬಂದರು. ಅವ್ರಿಗೆ ಇನ್ನೊಂದು ಫಂಕ್ಷನ್ ಇತ್ತು. ಸೊ ಹಾಗಾಗಿ ಮದುವೆ ಮುಗಿಸ್ಕೊಂಡು ಬಂದಿದ್ದರಿಂದ ಅವರೆಲ್ಲರೂ ಸ್ವಲ್ಪ ಗ್ರ್ಯಾಂಡಾಗಿದ್ದಾರೆ ಅಷ್ಟೇ. ನಾನು ಲೇಟಾಗಿ ಹೋಗಿದ್ದ ಕಾರಣ ನಮ್ಮ ಗವಿ ಎಲ್ಲ ವೀಡಿಯೋಸ್ನೂ ಕೂಡ ಮಾಡಿದ್ದಾನೆ. ಸೊ ನನ್ನ ವ್ಲಾಗ್ಸಲ್ಲಿ ಮಿಸ್ ಆಗಬಾರ್ದು ಅಂತ ಅಫ್ಕೋರ್ಸ್ ಅವನು ಕಟ್ ಮಾಡಿರೋದು ಎಲ್ಲದೂ ಕಂಪ್ಲೀಟಾಗಿ ವೀಡಿಯೋ ಮಾಡಿದ್ದಾನೆ. ಬಟ್ ಎಲ್ಲಿ ಕಾಪಿರೈಟ್ಸ್ ಬರುತ್ತೋ ಅಂತ ಆಗ್ತಾಯಿಲ್ಲ.
ಗೊತ್ತಾಗಿಲ್ಲ, ನಾನು ಹೇಳ್ದೆ ನಿಮ್ಗೆ ಅರ್ಥ ಆಗಿಲ್ಲ ಜೋರಾಗಿ ಇಲ್ಲ ಯಾಕೆ ನಮ್ಮ ಮನೇಲಿ ಗಂಡು ಮಕ್ಳು ಇಲ್ದಲೇ ಇರೋ ಕಾರಣ ನಾವು ಚಿಕ್ಕ ಹುಡುಗರಿಂದಲೂ ಅಷ್ಟೇ ನಮ್ಮ ಅಪ್ಪಾಜಿಗೆ ಒಂದು ಮೋಸ್ಟ್ ಸ್ಟ್ರಾಂಗೆಸ್ಟ್ ಪಿಲ್ಲರ್ ಆಗಿ ನಮ್ಮ ಮಾಮ ಯಾವಾಗಲೂ ನಿಂತ್ಕೊಳ್ಳುತ್ತೆ. ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಹಬ್ಬ ಮಾಡೋದ್ರಿಂದ ನಾವು ದೊಡ್ಡ ಫೆಸ್ಟಿವಲ್ ಮಾಡೋದು ಅಥವಾ ದೊಡ್ಡ ಮದುವೆ ಮಾಡೋವರೆಗೂ ಕೂಡ ನಮ್ಮ ಮಾಮಂದು ನಮ್ಮ ಅತ್ತೆದು ಕಾಂಟ್ರಿಬ್ಯೂಷನ್ ಅವ್ರ ದೊಡ್ಡದಾಗೇ ಇರುತ್ತೆ. ಭಟ್ರಿಗೆ ಕುಕ್ಕಿಂಗ್, ಈವನ್ ಚಾಪಿಂಗ್ ಟು ಕುಕ್ಕಿಂಗ್ ಆ್ಯಂಡ್ ಸರ್ವಿಂಗ್ ಮೂರೂ ಕೂಡ ಅವ್ರಿಗೇ ವಹಿಸಿದ ಕಾರಣ ಕೆಲಸ ಅಂತ ಏನು ಜಾಸ್ತಿ ಇರಲಿಲ್ಲ. ಜಸ್ಟ್ ಬೀಯಿಂಗ್ ಮ್ಯಾನೇಜಿಂಗ್ ಅಥವಾ ಮುದ್ದೆ ಕಟ್ಟೋದು ಆ ಥರ ಸಿಂಪಲ್ ಕೆಲಸಗಳು ಮಾತ್ರ ಎಲ್ರಿಗೂ ಇತ್ತು. ಸಪ್ರೇಟಾಗಿ ಕುಕ್ಕರಲ್ಲಿ ದೇವರಿಗೆ ಅಂತಲೇ ಮಟನ್ ಸಾರು ಎಲ್ಲ ಕೈಮಾ ಅವ್ರು ಏನೇನು ಐಟಮ್ನ ಮಾಡಿದ್ರು ಅದನ್ನೆಲ್ಲ ಸಪ್ರೇಟಾಗಿ ಮಾಡಿಕೊಂಡು ಫಸ್ಟು ದೇವರಿಗೆ ತಗೊಂಡೋಗಿ ಎಡೆ ಇಡ್ತಾರೆ. ಸೊ ಅದು ಆದಮೇಲೆ ಊಟನ ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಅಲ್ಲಿವರೆಗೂ ಊಟನ ಕೊಡೋಕ್ಕೆ ಹೋಗಲ್ಲ ಯಾರಿಗೂ ಕೂಡ. ಸೊ ಆಲ್ಮೋಸ್ಟ್ ಎಲ್ಲ ಡಿಶಸ್ಸು ರೆಡಿ ಆಗೋ ಹಂತದಲ್ಲಿತ್ತು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಪೂಜೆ ಮಾಡ್ಕೊಂಡು ಹೋಗೋಣ ಇನ್ನೊಂದು ಸಲ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಕಡೆ ಜಾಸ್ತಿ ಎಲ್ಲ ದೇವಸ್ಥಾನದಲ್ಲೂ ಕೂಡ ನಾವು ನಾನ್ ವೆಜ್ನ ಮಾಡೋದೇ ಒಂದು ಅಭ್ಯಾಸ. ತುಂಬ ಕಮ್ಮಿ ವೆಜ್ ಐಟಮ್ನ ಮಾಡಿ ಪೂಜೆ ಮಾಡೋದು. ಹೋಗತ್ತೆ ಅವಳಿಗೆ ಗೊತ್ತಿರಲ್ಲ. ನೀವು ಯಾರೋ ಅನ್ಕೊಂಡು ನೋಡಿದ್ರಾ? ನಾನು ಅತ್ತೆಗೆ ಹೋಗತ್ತೆ ಅವಳಿಗೆ ಗೊತ್ತಿರಲ್ಲ ಅಂದೆ, ಅದಕ್ಕೆ ಯಾರೋ ಅನ್ನಂಗೆ ನೋಡ್ತಾರೆ. ನೂಕಲ್ಲ ಅಲ್ಲಿ ಅವ್ರು ತಳ್ತಾವ್ರೆ ಹೋಗ್ತಾ ಇದ್ದೇನಾ ಕುಂಕುಮ ಎತ್ಕೊಂಡು ಕಣಪ್ಪ ಬಂದ್ಬಿಡೋ ಬಂದ್ಬಿಡ್ರವ ಎಲ್ಲ ಇವತ್ತು ಭಾನುವಾರ ಅಲ್ಲಪ್ಪ, ಹಿಡ್ದಿನ ಸಿಗಲ್ಲ ಕಣಪ್ಪ, ಭಾನುವಾರ ಇದಲ್ಲ ತಗೋಬ
ಎಷ್ಟು ಬೇಕು ಅಂತ ಒಂದು ಏನು ಇನ್ನಿತ್ತು ಓಯ್ ಅತ್ತೆ ಈಡ್ಗೈ बता अजय रबड़ा बन जा ಸಾತ್ವಿಕ್ ಕೊಡ್ತೀಯಾ ಕೊಡ್ತೀಯಾ? ಓಯ್ ಸಾತ್ವಿಕ್ ಕೊಡ್ತೀಯಾ ಜಾಣಂಗ್ ಆಟ ಸಾಮಾನು ಕೊಡಲ್ವಾ ಮತ್ತೆ ಕರೀತಿದ್ಯಾ ಅದ ಹೆಂಗ್ ಬರ್ತಾನೆ ಸ್ಮೈಲ್ ಸ್ಮೈಲ್ ಮಾಡವ ತಿಂತವ್ರೆ ಜನ ಈ ಕಡೆ ನೋಡ ಜಣ ಪಾಪು ಜಣ ಜಣೆ ಓಯ್ ಇಲ್ಲೋಡು
ಇಷ್ಟು ದಿನ ನಮ್ಮ ಜಾಣನೇ ಚಿಕ್ಕ ಹುಡುಗ ಅಂತ ಅನ್ನಿಸ್ತಾ ಇದ್ದ. ಇವಾಗ ನಮ್ಮ ಫ್ಯಾಮಿಲಿಗೆ ನಮ್ಮ ಅತ್ತೆ ಮೊಮ್ಮಗಳು ಬಂದಿರೋದ್ರಿಂದ, ನಮ್ಮ ಚಿನ್ನಿ ಅಣ್ಣನ ಮಗಳು ಚಿಕ್ಕವಳು ಬಂದಿರೋದ್ರಿಂದ, ಸೊ ಅವಳು ಚಿಕ್ಕವಳು ಅಂತ ನಮ್ಮ ಜಾಣ ದೊಡ್ಡ ಹುಡುಗ ಆಗಿದ್ದಾನೆ ಅಂತ ಫೀಲ್ ಆಗ್ತಾ ಇರುತ್ತೆ. ನೀನು ಅಂದಿದ್ಕೋ ಹೋದ್ನಾ? ಹೇಳಪ್ಪ, ಆಟಾಡು. ಜಾಣ ಇಲ್ಲಿ ಲೇಕ್ಷಕ ನೋಡು. ಜಣ ನೋಡು, ಅಕ್ಕ ಹೆಂಗ್ ಯೂನಿಫಾರ್ಮ್ ಹಾಕೊಂಡವಳೆ. ನೀನ್ ಯಾವಾಗ ಯೂನಿಫಾರ್ಮ್ ಹಾಕೊಳ್ಳೋದು? ರಿದ್ದು ನೀರು, ರಿದ್ದು ಕೋಲ್ಡ್ ಆಗತ್ ಮಗನೇ. ಬೇಡ, ಇಟ್ಬಿಡಪ್ಪ ಪ್ಲೀಸ್. ಅಮ್ಮ ಬೈತಳ್ ಕಣೆ. ಅದು ಪೇಪರ್ ಬಾಲ್ಸು, ವಾಟರ್ ಬಾಲ್ಸ್ ಅಲ್ಲ ಅದು. ಅಮ್ಮ ಕೊಡಲೆ ಬಾಯಮ್ಮ. ಅಲ್ಲ ಅಮ್ಮ ಬಾಯ್ ಕೊಡಲೆ. ಜನ ಅಪ್ಪಾಜಿ ತಾತ ಬಿಟ್ಟು ಬರ್ತೀಯಪ್ಪ ನೀನು? ಅದೇ ಕರೀತಾನೆ ಅಮ್ಮ. ಬಜ್ಜಿ ಬಾಯ್. ಬರ್ರಿ